ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 24 ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಸುರಿತಾ ಇರೋ ಭಾರೀ ಮಳೆಗೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ನಗರದ ಬೆಳ್ಳಂದೂರು ಸರ್ಜಾಪುರ ರಸ್ತೆ ಮಾರತ್ಹಳ್ಳಿ ಭಾಗದಲ್ಲಿ ಮಳೆ ಅಬ್ಬರ ಇನ್ನೂ ಕಡಿಮೆಯಾಗಿಲ್ಲ. ಮಳೆಯಿಂದಾಗಿ ಬೆಳ್ಳಂದೂರು ಕೈಕೊಂಡನಹಳ್ಳಿ ಸೌಳು ಕೆರೆಗಳು ಭರ್ತಿಯಾಗಿದ್ದು ಪರಿಣಾಮ ಅಕ್ಕಪಕ್ಕದ ಲೇಔಟ್ಗಳಿಗೆ ನೀರು ನುಗ್ತಾ ಇದೆ. ಮತ್ತಷ್ಟು ಬಡಾವಣೆಗಳು ಕೂಡ ಜಲಾವೃತವಾಗುವ ಆತಂಕದಲ್ಲಿ ಈ ಭಾಗದ ಜನರಿದ್ದಾರೆ. ಇನ್ನು ಇಕೋ ಸ್ಪೇಸ್ ಬಳಿ ಅನಾಹುತಗಳ ಸರಮಾಲೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಇತ್ತ ಮಾರತ್ಹಳ್ಳಿ ಔಟರ್ ರಿಂಗ್ ರೋಡ್ನಲ್ಲಿ ಮಳೆಯಿಂದ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇದ್ದು ಕೆಲಸ ಮುಗಿಸಿ ಮನೆಗೆ ಹೋಗ್ತಿರುವ ಜನರು ಹೈರಾಣಾಗುವಂತಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್, ಗೃಹ ಸಚಿವ ಆರ್ ಜ್ಞಾನೇಂದ್ರ, ಎಸ್ಟಿ ಸೋಮಶೇಖರ್, ಡಾಕ್ಟರ್ ಕೆ ಸುಧಾಕರ್, ಸಂಸದ ತೇಜಸ್ವಿ ಸೂರ್ಯ ಕಾಣೆಯಾಗಿದ್ದಾರೆ ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರ ಫೋಟೋಗಳನ್ನು ಹಾಕಿ ಟ್ವೀಟ್ ಮಾಡಿದೆ. ಸತತ ಮಳೆಯ ಕಾರಣ ಅವಾಂತರ ಸೃಷ್ಟಿಯಾಗಿದ್ರೂ ಸಚಿವರು ಕಾಣಿಸ್ತಾ ಇಲ್ಲ. ಮಳೆಯಿಂದ ನಲುಗಿದ ಏರಿಯಾಗಳಿಗೆ ಭೇಟಿ ನೀಡಬೇಕಾದ ಬಿಜೆಪಿ ನಾಯಕರು ಪತ್ತೆ ಇಲ್ಲ. ಹೀಗಾಗಿ ಸರಣಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಜನತೆ ಹುಡುಕ್ತಿದ್ದಾರೆ ಅಂತ ಸಚಿವರುಗಳ ಫೋಟೋ ಹಾಕಿ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಐಟಿ ಕಂಪನಿಗಳು ಒತ್ತುವರಿ ಮಾಡೋದ್ರಿಂದಲೇ ನೆರೆ ಸಮಸ್ಯೆ ಅಂತ ಪ್ರಹ್ಲಾದ್ ಜೋಶಿ ನೀಡಿರೋ ಹೇಳಿಕೆಯನ್ನ ಸಚಿವ ಅಶ್ವಥ್ ನಾರಾಯಣ್ ಸಮರ್ಥಿಸಿಕೊಂಡಿದ್ದಾರೆ. ಯಾರ್ಯಾರು ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಬಿಲ್ಡಿಂಗ್ಗಳನ್ನ ಓಡಿತೀವಿ. ಇದಕ್ಕೆ ಬಿಲ್ಡಿಂಗ್ ಓನರ್ಗಳೇ ಸಹಕಾರ ಕೊಡ್ತಿದ್ದಾರೆ ಅಂತ ಸಚಿವ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ವಲಯದ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಸಚಿವರು, ಮಹದೇವಪುರದಲ್ಲಿ ಮುಂದಿನ ಮಾನ್ಸೂನ್ನಲ್ಲಿ ರಸ್ತೆಯ ಮೇಲೆ ಒಂದು ತೊಟ್ಟು ನೆರೆ ಆಗೋದಿಲ್ಲ. ಈಗಾಗಲೇ ರಾಜಕಾಲುವೆ ಒತ್ತುವರಿ ಮಾಡಿದವರ ಕಟ್ಟಡವನ್ನ ಮುಲಾಜಿಲ್ಲದೆ ಒಡಿತಿದ್ದೀವಿ. ಮುಂದಿನ ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ಲ. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಹಗುರವಾಗಿ ತೆಗೆದುಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ ತಿಳಿಸಿದ್ದಾರೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಫಸಲು ತುಂಬಿ ನಿಲ್ಲಬೇಕಾಗಿದ್ದ ಹೊಲಗಳು ಮಳೆರಾಯನ ಅವಾಂತರಕ್ಕೆ ಸಿಲುಕಿ ರೈತರ ಪಾಡು ಹೇಳತೀರದಾಗಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೇರಕಲಮಟ್ಟಿ ಗ್ರಾಮದ ಗದ್ದೆಗಳು ಕೆರೆಯಂತಾಗಿವೆ. ಅಪಾರ ಪ್ರಮಾಣದ ಕಬ್ಬು, ಸೂರ್ಯಕಾಂತಿ, ಸಜ್ಜೆ, ಮೆಕ್ಕೆಜೋಳ, ಈರುಳ್ಳಿ ಬೆಳೆಗಳು ಜಲಾವೃತಗೊಂಡಿದ್ದು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಈ ಬೆಳೆ ಹಾನಿ ಚಿತ್ರಣ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಜಿಲ್ಲೆಯಲ್ಲಿ ಉಂಟಾದ ನಷ್ಟದ ತೀವ್ರತೆಯನ್ನ ಬಿಚ್ಚಿಟ್ಟಿದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ವರ್ಣಾರ್ಭಟ ಮುಂದುವರೆದಿದೆ. ಒಂದ್ ಕಡೆ ಮಳೆ, ಮತ್ತೊಂದು ಕಡೆ ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಹೀಗಾಗಿ ಜಿಲ್ಲೆಯ ಜನರು, ರೈತರು ಹೈರಾಣಾಗಿದ್ದಾರೆ. ಸೇತುವೆಗಳು ಮುಳುಗಡೆ ಆಗಿದ್ದು ಸಂಚಾರಕ್ಕೆ ಸಂಚಕಾರ ಬಂದಿದೆ. ಬದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ರೈತರು ಅಕ್ಷರಶಃ ಮಳೆಗೆ ನಲುಗಿ ಹೋಗಿದ್ದಾರೆ. ಈರುಳ್ಳಿ, ಸಜ್ಜೆ, ಶೇಂಗಾ, ಕಬ್ಬು, ಬಾಳೆ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ಕೆರಕಲಮಟ್ಟಿ ಗ್ರಾಮದ ಲಾಯಪ್ಪ ಎಂಬುವರ 2 ಎಕರೆ ಈರುಳ್ಳಿ ಜಮೀನು ಲಕ್ಷ ನಷ್ಟ ಉಂಟಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ತಲೆ ಮೇಲೆ ಕೈಗಿಟ್ಟು ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಕುಂದಾನಗರಿ ಬೆಳಗಾವಿಯ ಮಾಸ್ ಲೀಡರ್ ಉಮೇಶ್ ಕತ್ತಿ ಅವರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ರಾಜ್ಯ ರಾಜಕಾರಣದ ನೇರ ನಡೆನುಡಿಯ ರಾಜಕಾರಣಿ ಅನಿರೀಕ್ಷಿತವಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಕಣ್ಣೀರಿನ ವಿದಾಯ ಹೇಳಿದ್ರು. ಹೃದಯಾಘಾತದಿಂದ ನಿಧನರಾದ ಉಮೇಶ್ ಕತ್ತಿಯ ಪಾರ್ಥಿವ ಶರೀರವನ್ನ ಹುಟ್ಟೂರು ಬೆಲ್ಲದ ಬಾಗೇವಾಡಿವರೆಗೂ ಮೆರವಣಿಗೆ ಮಾಡಲಾಯಿತು. ಕತ್ತಿ ಪಾರ್ಥಿವ ಶರೀರ ನೋಡೋಕೆ ಜನಸ್ತೋಮವೇ ಹರಿದು ಬಂದಿತ್ತು. ಕತ್ತಿ ತೋಟದ ಮನೆ ಬೆಲ್ಲದ ಬಾಗೇವಾಡಿಯಲ್ಲಿ ಕ್ರಿಯಾ ಸಮಾಧಿ ಮೇಲೆ ಬಾಳೆ ಎಲೆ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿ ವೀರಶೈವ ಲಿಂಗಾಯತ ಧರ್ಮದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಟಿಯರು ಜಿಮ್ನಲ್ಲಿ ವರ್ಕೌಟ್ ಮಾಡೋದು ಸಾಮಾನ್ಯ. ಆದರೆ ನಟಿ ಪ್ರಿಯಾಂಕಾ ಉಪೇಂದ್ರ ಬಹಳ ವರ್ಷಗಳಿಂದ ಜಿಮ್ ಮುಖ ನೋಡಿರಲಿಲ್ಲ. ಇದೀಗ ಜಿಮ್ನಲ್ಲಿ ಕಸರತ್ತು ನಡೆಸೋಕೆ ನಟಿ ಪ್ರಿಯಾಂಕಾ ಉಪೇಂದ್ರ ಮುಂದಾಗಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರ ಬನಶಂಕರಿಯಲ್ಲಿರುವ ಜಿಮ್ನಲ್ಲಿ ವರ್ಕೌಟ್ ಮಾಡುವ ವಿಡಿಯೋವನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸ್ಟೇ ಸ್ಟ್ರಾಂಗ್ ಅಂತ ನಟಿ ಪ್ರಿಯಾಂಕಾ ಹ್ಯಾಶ್ಟ್ಯಾಗ್ ಕೂಡ ಹಾಕಿದ್ದಾರೆ. ಇನ್ನು ಈ ವಿಡಿಯೋ ನೋಡಿದ ನೆಟ್ಟಿಗರು ಫುಲ್ ಫಿದಾ ಆಗಿದ್ದಾರೆ. ರಾಷ್ಟ್ರೀಯ ಅರ್ಹತಾ ಸಂಸ್ಥೆ ನಡೆಸುವ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ನ 2022ನೇ ಸಾಲಿನ ಫಲಿತಾಂಶ ನಿನ್ನೆ ರಾತ್ರಿ ಪ್ರಕಟಗೊಂಡಿದೆ. ಕರ್ನಾಟಕದ ರಿಷಿಕೇಶ ನಾಗಭೂಷಣ ಗಂಗೂಲೆ ಮತ್ತು ರುಚಾ ಪವಾಶೆ ಮೊದಲ 5 ಸ್ಥಾನದಲ್ಲಿ ಕ್ರಮವಾಗಿ 3 ಮತ್ತು 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೀಟ್ 2022ರ ಫಲಿತಾಂಶದಲ್ಲಿ ರಾಜಸ್ಥಾನದ ತನಿಷ್ಕಾ ಎಂಬ ವಿದ್ಯಾರ್ಥಿನಿ 720ಕ್ಕೆ 715 ಅಂಕ ಪಡೆದು ಮೊದಲ ಸ್ಥಾನ ಪಡೆದಿದ್ದಾರೆ. ದೆಹಲಿಯ ವತ್ಸಾ ಆಶೀಶ್ ಪಾತ್ರ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಕರ್ನಾಟಕದ ರಿಷಿಕೇಶ್ ನಾಗಭೂಷಣ ಗಂಗೂಲೆ ಮತ್ತು ರುಚಾ ಪವಾಶೆ 3 ಮತ್ತು 4ನೇ ಸ್ಥಾನ ಗಳಿಸಿದ್ದಾರೆ. ಒಟ್ಟು 4 ಅಭ್ಯರ್ಥಿಗಳು 720ಕ್ಕೆ 715 ಅಂಕಗಳನ್ನು ಗಳಿಸಿ ಟಾಪ್ 4ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಟಾಪ್ 50ರಲ್ಲಿ 9 ವಿದ್ಯಾರ್ಥಿಗಳು ಕರ್ನಾಟಕದವರಾಗಿದ್ದು ರಾಜ್ಯದ ವಿದ್ಯಾರ್ಥಿಗಳು ಈ ಬಾರಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ.
ವಿಜಯ್ ಚೌಕ್ನಿಂದ ಇಂಡಿಯಾ ಗೇಟ್ವರೆಗೆ ನವೀಕರಿಸಲಾದ ಸೆಂಟ್ರಲ್ ವಿಸ್ತಾ ಇಂಡಿಯಾ ಗೇಟ್ನಲ್ಲಿ ನಿರ್ಮಿಸಲಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಮತ್ತು ಕರ್ತವ್ಯ ಪಥವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಉದ್ಘಾಟನೆ ಮಾಡಲಿದ್ದಾರೆ. ಕಂಗೊಳಿಸ್ತಾ ಇರೋ ಸೆಂಟ್ರಲ್ ವಿಸ್ತಾದ ಕಾಮಗಾರಿಯ ವಿಡಿಯೋವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಕಣ್ಮನ ಸೆಳೀತಾ ಇದೆ. ಡ್ರೋನ್ ಮೂಲಕ ನವೀಕೃತ ವಿಸ್ತಾ ಅವೆನ್ಯೂ ಪ್ರದೇಶದ ವಿಹಂಗಮ ನೋಟವನ್ನ ಸೆರೆ ಹಿಡಿಯಲಾಗಿದೆ. ಇಂದು ಪ್ರಧಾನಿ ಮೋದಿ ಈ ಕರ್ತವ್ಯ ಪಥ ನೇತಾಜಿ ಪ್ರತಿಮೆಯನ್ನ ಉದ್ಘಾಟಿಸಲಿದ್ದಾರೆ. ಜಾರ್ಖಂಡ್ನಲ್ಲಿ ಉಂಟಾಗಿದ್ದ ರಾಜಕೀಯ ಬಿಕ್ಕಟ್ಟಿಗೂ ಒಳ ಉಡುಪಿಗೂ ಸಂಬಂಧವಿದೆ ಅಂತ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಹೋದರ ಶಾಸಕ ಬಸಂತ್ ಸೊರೇನ್ ಹೇಳಿದ್ದಾರೆ. ಶಾಸಕರನ್ನ ರಾಯ್ಪುರಕ್ಕೆ ಕರೆದೊಯ್ದರೆ ಬಸಂತ್ ಸೊರೇನ್ ದೆಹಲಿಗೆ ಹೋಗಿದ್ದು ಎಲ್ಲರನ್ನ ಅಚ್ಚರಿಗೆ ಉಂಟು ಮಾಡಿತ್ತು. ಈ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಶಾಸಕ ಬಸಂತ್ ಸೊರೇನ್ ನಾನು ಒಳ ಉಡುಪುಗಳನ್ನ ಖರೀದಿಸೋಕೆ ದೆಹಲಿಗೆ ಹೋಗಿದ್ದೆ ಅಂತ ಉತ್ತರ ಕೊಟ್ಟಿದ್ದಾರೆ. ರಿಯಾಯಿತಿ ದರದಲ್ಲಿ ಒಳ ಉಡುಪು ಸೇರಿದಂತೆ ಬಟ್ಟೆಗಳು ಸಿಗುವಲ್ಲಿ ನಾವು ತೆರಳಿ ಖರೀದಿ ಮಾಡ್ತೀವಿ. ಇದನ್ನ ಎಲ್ಲಾ ಪಕ್ಷಗಳು ನಾಯಕರು ಮಾಡ್ತಾರೆ. ಅದರಂತೆ ನಾನು ದೆಹಲಿಗೆ ಒಳ ಉಡುಪು ಖರೀದಿಸೋಕೆ ಹೋಗಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನವರಾತ್ರಿ ಹಬ್ಬದ ಆಚರಣೆ ಹಾಗೂ ಗರ್ಭಾ ತರಗತಿಗಳಿಗೆ ಹಿಂದೂಯೇತರರು ಭಾಗಿಯಾಗುವುದನ್ನು ತಡೆಯೋಕೆ ಗುರುತಿನ ಚೀಟಿ ಪರಿಶೀಲಿಸಲು ಸೂರತ್ನ ಪ್ರತಿಷ್ಠಿತ ಖೋಡಲ್ ಧಾಮ್ ಸಂಸ್ಥೆ ಮುಂದಾಗಿದೆ. ನವರಾತ್ರಿ ಆಚರಣೆಗೂ ಮುನ್ನವೇ ಗುಜರಾತ್ನಲ್ಲಿ ಈ ಬಾರಿ ಗರ್ಭಾ ವಿವಾದ ಶುರುವಾಗಿದೆ. ಹಿಂದೂಗಳನ್ನ ಹೊರತುಪಡಿಸಿ ಹಿಂದೂಯೇತರರಿಗೆ ಗರ್ಭಾ ನೃತ್ಯದಲ್ಲಿ ಭಾಗಿ ಆಗ್ತಾ ಇಲ್ಲ ಮತ್ತು ಗರ್ಭಾ ತರಗತಿಗಳಿಗೆ ಹಿಂದೂಯೇತರರನ್ನ ಸೇರಿಸಿಕೊಳ್ಳಬಾರದು ಎಂಬ ಅಲಿಖಿತ ನಿರ್ಬಂಧ ವಿಧಿಸಲಾಗ್ತಾ ಇದೆ. ಇತ್ತೀಚೆಗೆ ಗುಜರಾತ್ನಲ್ಲಿ ಲವ್ ಜಿಹಾದ್ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಇದೀಗ ನವರಾತ್ರಿ ಹಬ್ಬದ ಆಚರಣೆ ಹಾಗೂ ಗರ್ಭಾ ತರಗತಿಗಳ ಸಂಘಟಕರಿಗೆ ಕೆಲವು ಹಿಂದೂ ಸಂಘಟನೆಗಳು ಮತ್ತು ಸೂರತ್ನ ಬಿಜೆಪಿ ಕೌನ್ಸಿಲರ್ಗಳು ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳೊಂದಿಗಿನ ಚಾನ್ಸ್ ಎನ್ಕೌಂಟರ್ನಲ್ಲಿ ಅಲ್ ಖೈದಾ ಅಂಗಸಂಸ್ಥೆಯಾದ ಅನ್ಸರ್ ಘಜ್ವತುಲ್ ಹಿಂದ್ನ ಇಬ್ಬರು ಉಗ್ರರು ಹತರಾಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಹತರಾದ ಉಗ್ರರನ್ನ ಫಯಾಜ್ ಕುಮಾರ್ ಮತ್ತು ಓವೈಸ್ ಖಾನ್ ಅಂತ ಗುರುತಿಸಲಾಗಿದ್ದು ಹಲವಾರು ಭಯೋತ್ಪಾದಕ ದಾಳಿಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ಬಿಜ್ ಬೆಹರಾ ಪ್ರದೇಶದ ತಾಜಿವಾರದಲ್ಲಿ ಅನಂತನಾಗ್ ಪೊಲೀಸರು ಆಕಸ್ಮಿಕ ಎನ್ಕೌಂಟರ್ನಲ್ಲಿ ಇಬ್ಬರು ಉಗ್ರರನ್ನ ತಟಸ್ಥಗೊಳಿಸಿದ್ದಾರೆ. ರಾಜಸ್ಥಾನದ ಸಿರೋಹಿ ಜಿಲ್ಲೆಯ ಅಬುರೋಡ್ ರಿಕೋ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾವಲ್ನಲ್ಲಿ ಕಾರು ಮತ್ತು ಟ್ಯಾಂಕರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದ ಎಲ್ಲ 6 ಜನರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದವರು ಗುಜರಾತ್ಗೆ ತೆರಳುತ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬೈಕ್ ಉಳಿಸುವ ಯತ್ನದಲ್ಲಿ ಈ ಅವಘಡ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಘಟನೆಯ ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು. ಅಪಘಾತ ಎಷ್ಟು ಭೀಕರವಾಗಿತ್ತು ಅಂದ್ರೆ ಕಾರಿನಲ್ಲಿದ್ದ ಎಲ್ಲರೂ ಏಕಕಾಲದಲ್ಲಿ ಅಸುನೀಗಿದ್ದಾರೆ. ಇನ್ನೊಬ್ಬರು ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಪಾದಯಾತ್ರೆಗೆ ತೆರಳಿದ್ದ 3 ಸಾಧುಗಳು ಹಾಗೂ ಅವರ ಸಂಗಡಿಗರಿಗೆ ಮಕ್ಕಳ ಕಳ್ಳತನದ ಅನುಮಾನದ ಮೇರೆಗೆ ಕೌಶಾಂಬಿಯಲ್ಲಿ ಸಾರ್ವಜನಿಕರು ಥಳಿಸಿರುವ ಘಟನೆ ನಡೆದಿದೆ. ಪೊಲೀಸರ ಮಧ್ಯಪ್ರವೇಶದ ನಂತರ ಅವರನ್ನು ರಕ್ಷಿಸಿ ಮಂಜನ್ಪುರ ಕೊತ್ವಾಲಿಗೆ ಕರೆತರಲಾಯಿತು. ಲೋಕ ಕಲ್ಯಾಣದ ಸಂಕಲ್ಪದಿಂದ ಈ ಸಾಧುಗಳು ಗಂಗೋತ್ರಿಯಿಂದ ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸಿರುವುದು ಪೊಲೀಸರ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ. ಅವರ ಸಂಕಲ್ಪದಂತೆ ಅವರೆಲ್ಲರೂ 12 ಜ್ಯೋತಿರ್ಲಿಂಗಗಳ ದರ್ಶನಕ್ಕಾಗಿ ಪ್ರಯಾಣ ಮಾಡ್ತಾ ಇದ್ರು. ಹೀಗಾಗಿ ವಾಟ್ಸ್ಆಪ್ನಲ್ಲಿ ಹರಡುತ್ತಿರುವ ವದಂತಿಗಳ ಬಗ್ಗೆ ಜನರು ಎಚ್ಚರದಿಂದ ಇರುವಂತೆ ಎಸ್ಪಿ ಹೇಮರಾಜ್ ಮೀನಾ ಮನವಿ ಮಾಡಿಕೊಂಡಿದ್ದಾರೆ. ಕೌಶಾಂಬಿ ಜಿಲ್ಲೆಯಲ್ಲಿ ಮಕ್ಕಳ ಕಳ್ಳತನದ ವದಂತಿ ಇದೀಗ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮಂಜನ್ಪುರ ಕೊತ್ವಾಲಿ ಪ್ರಕಾರ ಕಳೆದ 48 ಗಂಟೆಗಳಲ್ಲಿ ಪೊಲೀಸರಿಗೆ ಹಲವೆಡೆ ಮಕ್ಕಳ ಕಳ್ಳತನದ ಬಗ್ಗೆ ಸುಳ್ಳು ಮಾಹಿತಿ ಬಂದಿದೆ. ಈ ವದಂತಿಗಳ ನಡುವೆಯೇ ನಿನ್ನೆ 3 ಸಾಧುಗಳು ಮತ್ತು ಅವರ 2 ಸಂಗಡಿಗರನ್ನ ಕೋಡಾರ್ ಗ್ರಾಮದ ಜನರು ಥಳಿಸಿದ್ದಾರೆ. ರಾಷ್ಟ್ರಗೀತೆ ರಾಷ್ಟ್ರಧ್ವಜದಂತೆಯೇ ಶೀಘ್ರದಲ್ಲೇ ರಾಷ್ಟ್ರ ಗ್ರಂಥ ಬರಲಿದೆ. ಭಾರತ ಸರ್ಕಾರವು ಭಗವದ್ಗೀತೆಯನ್ನ ರಾಷ್ಟ್ರೀಯ ಗ್ರಂಥ ಅಂತ ಘೋಷಿಸೋಕೆ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ ಭಾರತ ಸರ್ಕಾರ ವಿವಿಧ ಸಚಿವಾಲಯಗಳಿಂದ ಅಭಿಪ್ರಾಯವನ್ನ ತೆಗೆದುಕೊಳ್ತಾ ಇದೆ. ಮಹಾರಾಷ್ಟ್ರದ ಬಿಜೆಪಿ ಸಂಸದ ಗೋಪಾಲ್ ಶೆಟ್ಟಿ ಜುಲೈ 5ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಈ ಕುರಿತು ಪತ್ರವನ್ನ ಬರೆದಿದ್ರು. ಈ ಪತ್ರದಲ್ಲಿ ಅವರು ಶ್ರೀಮದ್ ಭಗವದ್ಗೀತೆಯನ್ನ ರಾಷ್ಟ್ರೀಯ ಧರ್ಮ ಗ್ರಂಥವಾಗಿ ಘೋಷಿಸುವಂತೆ ಒತ್ತಾಯಿಸಿದ್ರು. ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಉತ್ತರ ನೀಡಿದ್ದು, ಈ ಕುರಿತು ಗೃಹ ವ್ಯವಹಾರಗಳ ಸಚಿವಾಲಯವು ಶಿಕ್ಷಣ ಸಚಿವಾಲಯದ ಅಭಿಪ್ರಾಯವನ್ನ ಕೇಳಲಿದೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ. ಪ್ರಯಾಣಿಕರಿಗೆ ಅನುಕೂಲ ಒದಗಿಸುವ ವಿಷಯಕ್ಕೆ ಬಂದಾಗ ಭಾರತೀಯ ರೈಲ್ವೆ ಎಂದಿಗೂ ಹಿಂದೆ ಬಿದ್ದಿಲ್ಲ. ಇನ್ನು ಪ್ರಯಾಣಿಕರು ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಪ್ರಯಾಣಿಸುವುದಕ್ಕೆ ಕೂಡ ಭಾರತೀಯ ರೈಲ್ವೆ ಇಲಾಖೆ ಅನುಮತಿ ನೀಡಿದೆ. ಆನೆಗಳಿಂದ ಹಿಡಿದು ಪಕ್ಷಿಗಳವರೆಗೆ ಪ್ರಾಣಿಗಳ ಗಾತ್ರವನ್ನು ಅವಲಂಬಿಸಿ
ಅನುಸರಿಸಬೇಕಾದ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ರೈಲ್ವೆ ಹೊಂದಿದೆ. ಕೆಲವು ಪ್ರಾಣಿಗಳನ್ನು ಪ್ರತ್ಯೇಕ ನಿಯೋಜಿತ ಬೋಗಿಗಳಲ್ಲಿ ಸಾಗಿಸಬೇಕು. ಆದರೆ ಬೆಕ್ಕುಗಳು ಮತ್ತು ನಾಯಿಗಳಂತಹ ಸಾಕು ಪ್ರಾಣಿಗಳನ್ನು ಮಾತ್ರ ಪ್ರಯಾಣಿಕರು ತಮ್ಮೊಂದಿಗೆ ಇರಿಸಿಕೊಂಡು ಪ್ರಯಾಣ ಮಾಡಬಹುದು. ಭಾರತೀಯ ರೈಲ್ವೆ ಇಲಾಖೆಯ ಈ ನಿರ್ಧಾರಕ್ಕೆ ರೈನಾ ಸಿಂಗ್ ಅನ್ನೋರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಮೆರಿಕ ವಿದೇಶಾಂಗ ಇಲಾಖೆಯ ಪ್ರಧಾನ ಉಪವಕ್ತಾರ ವೇದಾಂತ್ ಪಟೇಲ್ ವಿದೇಶಾಂಗ ಇಲಾಖೆಯ ದೈನಂದಿನ ಪತ್ರಿಕಾಗೋಷ್ಠಿ ನಡೆಸುವ ಮಹತ್ವದ ಹೊಣೆಗಾರಿಕೆ ಪಡೆದಿದ್ದಾರೆ. ಈ ಮೂಲಕ ಈ ಸ್ಥಾನಕ್ಕೇರಿದ ಮೊಟ್ಟ ಮೊದಲ ಭಾರತ ಮೂಲದ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಪಟೇಲ್ ಅವರು ಈ ಮೊದಲು ಅಮೆರಿಕದ ಶ್ವೇತಭವನದಲ್ಲಿ ಸಹಾಯಕ ಮಾಧ್ಯಮ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಜೋ ಬೈಡನ್ ಅವರ ವಕ್ತಾರರಾಗಿದ್ದರು. ಗುಜರಾತ್ ಮೂಲದ ಪಟೇಲ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ನಿರ್ಬಂಧದ ಮೂಲಕ ಅಮೆರಿಕದ ಶತ್ರುಗಳನ್ನು ಎದುರಿಸುವ ಕಾಯ್ದೆ ಅನ್ವಯ ಭಾರತದ ಮೇಲೆ ನಿರ್ಬಂಧ ಹೇರಬಾರದು ಅಂತ ಕೋರಿ ಭಾರತ ಮೂಲದ ಅಮೆರಿಕ ಸಂಸದ ರೋ ಖನ್ನಾ ಸ್ವತಂತ್ರ ಮಸೂದೆಯನ್ನ ಮಂಡಿಸಿದ್ದಾರೆ. ಪ್ರಮುಖ ರಕ್ಷಣಾ ಸಾಮಗ್ರಿಗಳನ್ನು ರಷ್ಯಾದಿಂದ ಖರೀದಿಸುವ ದೇಶಗಳ ಮೇಲೆ ಅಮೆರಿಕ CAATSA ಅನ್ವಯ ನಿರ್ಬಂಧ ಹೇರಬಹುದಾಗಿದೆ. ಭಾರತ ರಷ್ಯಾದಿಂದ ಕೆಲವು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇದೆ. ಅದಕ್ಕಾಗಿ ಭಾರತದ ಮೇಲೆ ನಿರ್ಬಂಧ ಹೇರಬಾರದು. ಇದು ಭಾರತ ಅಮೆರಿಕದ ರಕ್ಷಣಾ ಪಾಲುದಾರಿಕೆ ಹಿತಾಸಕ್ತಿಗೆ ಉತ್ತಮವಾದುದು ಅಂತ ರೋ ಖನ್ನಾ ಹೇಳಿದ್ದಾರೆ. ಇವರ ಈ ಮಸೂದೆಯನ್ನ ಇನ್ನೂ ಕೆಲವು ಸಂಸದರು ಬೆಂಬಲಿಸಿದ್ದಾರೆ. ಭಾರೀ ಮಳೆಯಿಂದ ಉಗಾಂಡಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಸೇರಿದಂತೆ 15 ಮಂದಿ ಮೃತಪಟ್ಟಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಗಡಿಯಲ್ಲಿರುವ ಕಾಸಾಸೆ ಪಟ್ಟಣದಲ್ಲಿ ಸಂಭವಿಸಿದ ದುರಂತದಲ್ಲಿ ಕಾಣೆಯಾದವರ ಸಂಖ್ಯೆ ಲೆಕ್ಕಕ್ಕೆ ಸಿಕ್ಕಿಲ್ಲ. ಹಲವು ಮನೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಮೃತ 15 ಜನರ ಪೈಕಿ ಬಹುತೇಕರು ಮಹಿಳೆಯರು ಮತ್ತು ಮಕ್ಕಳು ಅಂತ ರೆಡ್ ಕ್ರಾಸ್ ವಕ್ತಾರೆ ಇರೇನ್ ನಕಾಸಿತಾ ತಿಳಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ನಾಪತ್ತೆಯಾದವರ ಸಂಖ್ಯೆ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. 6 ಜನರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ನಕಾಸಿತಾ ಮಾಹಿತಿ ನೀಡಿದ್ದಾರೆ. ನೇಪಾಳದಲ್ಲಿ ನಿನ್ನೆಯಿಂದ ಇಂದ್ರ ಜಾತ್ರಾ ಉತ್ಸವ ಔಪಚಾರಿಕವಾಗಿ ಆರಂಭಗೊಂಡಿದೆ. ದೇಗುಲದ ಮುಖ್ಯ ಚೌಕದಲ್ಲಿ ಭಗವಾನ್ ಇಂದ್ರನನ್ನ ಸಂಕೇತಿಸುವ ಪವಿತ್ರ ಸ್ತಂಭವಾದ ಯಾಶಿಯನ್ನ ಸ್ಥಾಪನೆ ಮಾಡಲಾಗಿದೆ. ಯಾಶಿಯನ್ನ ಇಂದ್ರ ಧ್ವೇಜೋತನ್ ಅಂತ ಕರೆಯಲಾಗುತ್ತೆ. ವಾರ ಪೂರ್ತಿ ನಡೆಯುವ ಈ ಹಬ್ಬ ಮಳೆಯ ಅಧಿದೇವತೆಯಾದ ಭಗವಾನ್ ಇಂದ್ರನಿಗೆ ಸಮರ್ಪಿತವಾಗಿದೆ. ಇಂದ್ರ ಜಾತ್ರೆಯ ಔಪಚಾರಿಕ ಆರಂಭವನ್ನ ವೀಕ್ಷಿಸೋಕೆ ಸಾವಿರಾರು ಭಕ್ತರು ಸೇರ್ತಾರೆ. ಇಲ್ಲಿನ ಬಸಂತಪುರ ದರ್ಬಾರ್ ಚೌಕದಲ್ಲಿ ನಿರ್ಮಿಸಲಾದ ಈ ಯಾಶಿ ಆಗಿನ ರಾಜ ಪ್ರತಾಪ್ ಸಿಂಗ್ ಶಾ ಆಳ್ವಿಕೆಯಿಂದ ಪ್ರಾರಂಭ ಆಗಿತ್ತು ಅನ್ನೋದು ವಿಶೇಷವಾಗಿದೆ. ಕ್ರಿಕೆಟ್ ಮತ್ತು ನಟನಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ರಾಹುಲ್ ಮತ್ತು ಆಥಿಯಾ ಇದೀಗ ಈ ವರ್ಷ ಡಿಸೆಂಬರ್ ಅಂತ್ಯದಲ್ಲಿ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. KL ರಾಹುಲ್ ಮತ್ತು ಆಥಿಯಾ ಶೆಟ್ಟಿ ಕಳೆದ 3 ವರ್ಷಗಳಿಂದ ಡೇಟಿಂಗ್ನಲ್ಲಿದ್ದಾರೆ. ಯಾವಾಗ ಈ ಜೋಡಿ ಮದುವೆಯಾಗ್ತಾರೆ ಅಂತ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಟ ಸುನೀಲ್ ಶೆಟ್ಟಿ ಕೂಡ ಮಗಳ ಮದುವೆಯ ಸಕಲ ತಯಾರಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮದುವೆಗೆ ಡೇಟ್ ಅಷ್ಟೇ ಫಿಕ್ಸ್ ಮಾಡಿರೋದಲ್ಲ, ಸ್ಥಳ ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಒಡಿಶಾದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಸಂಸ್ಥೆ ಯುನೆಸ್ಕೋ ಕನ್ಫ್ಯೂಷಿಯಸ್ ಸಾಕ್ಷರತಾ ಪ್ರಶಸ್ತಿ 2022ಕ್ಕೆ ಭಾಜನವಾಗಿದೆ. ವಿಶ್ವದಾದ್ಯಂತ ಸೆಪ್ಟೆಂಬರ್ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವದಲ್ಲಿ ಶಿಕ್ಷಣದ ಮಹತ್ವ ತೋರಿಸೋಕೆ ಮತ್ತು ಅನಕ್ಷರತೆ ತೊಲಗಿಸೋದು ಹಾಗೂ ಶಿಕ್ಷಣ ಪಡೆಯೋಕೆ ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಈ ದಿನದಂದು ವಿಶ್ವಸಂಸ್ಥೆಯ ಯುನೆಸ್ಕೋ ಸಂಸ್ಥೆಯು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ಪ್ರಶಸ್ತಿಗಳನ್ನು ಸಹ ನೀಡ್ತಾ ಬಂದಿದೆ. 2 ಹುಲಿ ಮರಿಗಳು 25 ಲಕ್ಷಕ್ಕೆ ಮಾರಾಟಕ್ಕಿವೆ ಅಂತ ವಾಟ್ಸಾಪ್ ಸ್ಟೇಟಸ್ ಹಾಕಿಕೊಂಡ ವ್ಯಕ್ತಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ವೆಲ್ಲೂರಿನ ಚಟ್ಪನ್ನ ಮೇಡುವಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಪಾರ್ಥಿಬನ್ ಅನ್ನೋರು 3 ತಿಂಗಳ 2 ಹುಲಿ ಮರಿಗಳು ಮಾರಾಟಕ್ಕಿವೆ, ಶೀಘ್ರವೇ ಸಂಪರ್ಕಿಸಿ ಅಂತ ವಾಟ್ಸಾಪ್ ಸ್ಟೇಟಸ್ ಇಟ್ಟಿದ್ದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕೆಲವು ದಿನಗಳಿಂದ ಚೆನ್ನೈ ಮತ್ತು ವೆಲ್ಲೂರಿನಲ್ಲಿ ಹುಲಿ ಮರಿಗಳು ಮಾರಾಟಕ್ಕಿವೆ ಎಂಬ ಫೋಟೋ ಇರುವ ವಾಟ್ಸಪ್ ಸ್ಟೇಟಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಇದನ್ನು ಗಮನಿಸಿದ ವೆಲ್ಲೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಪಾರ್ಥಿಬನ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.